ಆಲ್ ರೈಟ್ ರೈಟ್ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಆಲ್ ರೈಟ್, ರಮ್ಯಾ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಕ್ ಆಗಮಿಸಿದ್ದಾರೆ. ಅದರ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಮ್ಯಾ ಆಗಮಿಸಿದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಈ ಕುರಿತಾಗಿ. ನೇರ ದೃಶ್ಯಗಳನ್ನ ನೋಡ್ತಾ ಇದ್ರ. ರಮ್ಯಾ ಅವರು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ. ಅಶ್ಲೀಲ ಮೆಸೇಜ್ ಕುರಿತಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ರಮ್ಯಾ ಇವತ್ತು ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಅವರ ವಿರುದ್ಧ ಸಿಕ್ಕಾಪಟ್ಟೆ ಅಶ್ಲೀಲವಾಗಿ ಮೆಸೇಜ್ಗಳು ಕೊಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ವಿಡಿಯೋ ಕಾಲ್ ಮಾಡುವಂಥದ್ದು, ಅವರಿಗೆ ಟಾರ್ಚರ್ ಕೊಡ್ತಾ ಇರ್ತಕ್ಕಂಥದ್ದು, ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ. ಸೊ ಇದರ ವಿರುದ್ಧ ರಮ್ಯಾ ಕಂಪ್ಲೇಂಟ್ ಕೊಡೋದಕ್ಕೆ ಆಗಮಿಸಿದ್ದಾರೆ. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ ವಾರ್ಗೆ ಬಿಗ್ ಟ್ವಿಸ್ಟ್. ಕಮಿಷನರ್ ಕಚೇರಿಗೆ ನಟಿ ರಮ್ಯಾ ಆಗಮಿಸಿದ್ದಾರೆ. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಸಿಡಿದೆದ್ದಿದ್ದಾರೆ. ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇರ್ತಕ್ಕಂಥವರ ವಿರುದ್ಧ ರಮ್ಯಾ ಸಿಡಿದೆದ್ದಿದ್ದಾರೆ. ನಗರ ಆಯುಕ್ತ ಸೀಮಂತ್ ಕುಮಾರ್ ಅವರಿಗೆ ದೂರು ನೀಡೋದಕ್ಕೆ ಅಂತ ರಮ್ಯಾ ಆಗಮಿಸಿದ್ದಾರೆ. ಯಾವ ರೀತಿಯಲ್ಲಿ ಹೋಗುತ್ತೆ ಇದು ಮುಂದೆ ಅಂತ ನೋಡಬೇಕಾಗಿದೆ. ದರ್ಶನ್ ಆಲ್ರೆಡಿ ಸಾಕಷ್ಟು ರೇಣುಕಾಸ್ವಾಮಿ ಕೇಸಲ್ಲಿ ಕಾನೂನು ಹೋರಾಟವನ್ನು ಎದುರಿಸ್ತಾ ಇದ್ದಾರೆ. ಇದೀಗ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡವರು ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿ ಅದೀಗ ಕಾನೂನು ಹೋರಾಟದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನಗರ ಆಯುಕ್ತ ಸೀಮಂತ್ ಕುಮಾರ್ ಅವರಿಗೆ ಕಂಪ್ಲೇಂಟ್ ಕೊಡೋಕೆ ರಮ್ಯಾ ಆಗಮಿಸಿದ್ದಾರೆ. ಕಮಿಷನರ್ ಕಚೇರಿಗೆ ನಟಿ ರಮ್ಯಾ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ರೈಟ್, ಮೀಡಿಯಾ ಎದುರುಗಡೆ ಬರ್ತಾ ಇದ್ದಾರೆ ರಮ್ಯಾ. ಏನಾದ್ರು ಹೇಳ್ತಾರ ನೋಡೋಣ. ದೂರ ಬರ್ರ ಹೋಗಿಲ್ಲ. ಒಳಗೆ ಯಾರು ಹೋಗ್ಬೇಡ್ರಣ. ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ರಮ್ಯಾ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರ ಕಚೇರಿಗೆ ಆಗಮಿಸಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ಗಳು, ವಿಡಿಯೋ ಕಾಲ್ಗಳು ಇಂಥವನ್ನೆಲ್ಲ ಮಾಡ್ತಾ ಇರೋರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ರಮ್ಯಾ ಆಗಮಿಸಿದ್ದಾರೆ. ಅವ್ರು ಹೇಳಿದ್ರು, ನಿನ್ನೆ ಬಹಳ ನೇರವಾಗಿ ಹೇಳಿದ್ರು, ನಾನು ಏನ್ ತಲೆನೇ ಕೆಡಿಸ್ಕೊಳ್ಳಲ್ಲ, ಇಂಥದ್ದು ಬೇಕಾದಷ್ಟು ನೋಡಿದ್ದೀನಿ ನಾನು ಅಂತ. ಹೋರಾಟ ಮಾಡ್ಕೊಂಡೇ ಬಂದವಳು, ನನಗೆ ನೀವೆಲ್ಲ ಕೆಟ್ಟದಾಗ ಬೈಯೋ ಅಂತದ್ದು, ನನ್ನ ಚಾರಿತ್ರ್ಯದ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ. ಅಫ್ಕೋರ್ಸ್ ಕಾನೂನು ಹೋರಾಟ ಕೈಗೊಳ್ಳಲೇಬೇಕು. ಈ ತರದಿದ್ದಾಗ ಕಂಪ್ಲೇಂಟ್ ಮಾಡಲೇಬೇಕಾಗುತ್ತೆ ಲೀಗಲಿ. ಯಾಕಂದ್ರೆ ನಾಳೆ ದಿವಸ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಈ ತರ ವಿಚಾರದಲ್ಲಿ ಫಸ್ಟ್ ಲೀಗಲ್ ಆಕ್ಷನ್ ತಗೋಬೇಕು. ಹೋಗಿ ಕಂಪ್ಲೇಂಟ್ ಕೊಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗುತ್ತೆ. ಹಾಗಾಗಿ ರಮ್ಯಾ ಅವರು ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಯಾವುದೇ ಹೆಣ್ಮಗಳಾಗ್ಲಿರಿ, ಒಬ್ಬ ಮಹಿಳೆ, ಆಕೆ ನಟಿಯೇ ಆಗಿರ್ಲಿ ಅಥವಾ ಸಾಮಾನ್ಯ ಹೆಣ್ಮಗಳಾಗಿರ್ಲಿ, ಆಕೆಗೆ ತನ್ನತನವನ್ನ ತಾನು ರಕ್ಷಿಸಿಕೊಳ್ಳುವ ಹಕ್ಕು ಇದ್ದೇ ಇರುತ್ತೆ. ಆಕೆ ಏನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂದ ತಕ್ಷಣ ಅವ್ರ ವಿರುದ್ಧ ಕೆಟ್ಟದಾಗಿ ಅಶ್ಲೀಲ ಪದ ಬಳಸಿ ಅವರ ಚಾರಿತ್ರ್ಯ ವಧೆ ಮಾಡುವಂತ ಶಬ್ದಗಳನ್ನ ಬಳಸಿ ಅವ್ರಿಗೆ ಹಿಂಸೆ ಕೊಡೋದಲ್ಲ. ಒಂದು ವೇಳೆ ಹಾಕೊಟ್ರೆ ಅದು ತಿರುಗಿ ಬೀಳೋ ಅಧಿಕಾರ, ಹಕ್ಕು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇರುತ್ತೆ. ಕೇವಲ ಆಕೆ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ಆಕೆ ವಿರುದ್ಧ ಇಷ್ಟೆಲ್ಲ ಅಶ್ಲೀಲವಾಗಿ ಮಾತನಾಡುವಂಥದ್ದು. ಆಕೆಗೆ ಹಾಗಾದ್ರೆ ಹೆಣ್ಮಕ್ಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ವಾ? ಹೆಣ್ಮಕ್ಳು ಏನೂ ಭಾವನೆಗಳನ್ನ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲೇಬಾರ್ದಾ? ಎಂತ ನೀಚ ಮನಸ್ಥಿತಿ ಇದು. ಸೋಷಿಯಲ್ ಮೀಡಿಯಾ ಹೆಸರಲ್ಲಿ ರಮ್ಯಾ ಹೇಳಿದ್ರು, ನನ್ನಂತವಳಿಗೆ ಹಿಂಗಾದ್ರೆ ಇನ್ ಸಾಮಾನ್ಯ ಹೆಣ್ಮಕ್ಳಿಗೆ ಇವ್ರು ಎಷ್ಟು ಟಾರ್ಚರ್ ಕೊಡ್ತಾರೆ ಲೆಕ್ಕ ಹಾಕಿ. ಅವರು ಪಾಪ ತಮ್ಮ ಅಕೌಂಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾ ಸವಾಸನೆ ಬೇಡ ಅಂತ ಹೋಗ್ಬಿಡ್ಬೇಕು. ಆ ರೀತಿ ಟಾರ್ಚರ್ ಆಗುತ್ತಿದ್ದು. ಈ ಮನಸ್ಥಿತಿ ಸರಿಯಾ?
ಹೆಣ್ಣು ಅನ್ನೋ ಕಾರಣಕ್ಕೆ ಆಕೆ ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ಆಕೆಯನ್ನ ಅಶ್ಲೀಲವಾಗಿ ಅವಹೇಳನ ಮಾಡುವಂತದ್ದು, ಆಕೆಯ ವಿರುದ್ಧ ಅಶ್ಲೀಲ ಅಭಿಪ್ರಾಯಗಳನ್ನ, ಅಶ್ಲೀಲವಾದ ಕಮೆಂಟ್ಗಳನ್ನ ಮಾಡುವಂತದ್ದು, ಆಕೆಗೆ ವಿಡಿಯೋ ಕಾಲ್ ಮಾಡುವಂತದ್ದು ಸರಿನಾ ಇದು? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಕಮಿಷನರ್ ಕಚೇರಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರಮ್ಯಾ ಎಷ್ಟೊತ್ತಿಗೆ ಬಂದ್ರು? ಕಂಪ್ಲೇಂಟ್ ಫೈಲ್ ಆಯ್ತಾ? ಜೊತೆಗೆ ಮಾಧ್ಯಮಕ್ಕೆ ಏನಾದ್ರೂ ಮಾತಾಡಿದ್ರ ಅಥವಾ ಇನ್ನು ಮಾತಾಡೋರು ಇದಾರಾ? ಏನ್ ಅಪ್ಡೇಟ್ ಇದೆ? ರೈಟ್, ಕರೆ ಕಟ್ ಆಗಿದೆ. ಅಲ್ಲಿ ರಮ್ಯಾ ಇನ್ನೂ ಕೂಡ ಕಮಿಷನರ್ ಆಫೀಸಲ್ಲಿ ಇದ್ದಾರೆ, ಈಗಷ್ಟೇ ಬಂದಿದ್ದಾರೆ. ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟ್ ಫೈಲ್ ಆಗತ್ತೆ. ಇದ್ರಲ್ಲಿ ಒಂದು ಅಪ್ರಿಶಿಯೇಟ್ ಮಾಡಬೇಕಾಗಿರೋದೇನು ಗೊತ್ತಾ? ಅವ್ರು ಸುಮ್ಮನೆ ಮನೇಲಿ ಕುತ್ಕೊಳ್ಳಿಲ್ಲ ರಮ್ಯಾ ಅವರು, ಸೀದಾ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಮಾಡಬೇಕು, ಯಾರೇ ಆಗಲಿ ಕಂಪ್ಲೇಂಟ್ ಮಾಡಬೇಕು. ಈ ತರ ನೂರಾರು ಕರೆಗಳು ಜೊತೆಗೆ ಕಂಟಿನ್ಯೂಸ್ ಆಗಿ ವಾರಗಟ್ಲೆ ಅವ್ರಿಗೆ ಹಿಂಸೆ ಕೊಡುವಂತದ್ದು ಹಿಂದೆನೂ ಮಾಡಿದ್ರು ಅಂತ ಹೇಳಿದ್ರು ರಮ್ಯಾ. ಆಮೇಲೆ ಮೊನ್ನೆ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ತಕ್ಷಣ ಸಿಕ್ಕಾಪಟ್ಟೆ ಅಶ್ಲೀಲ ಮೆಸೇಜ್ಗಳು, ವಿಡಿಯೋ ಕಾಲ್ಗಳು, ಆಮೇಲೆ ಬೆದರಿಕೆ ಕರೆ ಮಾಡುವಂತದ್ದು, ಅವರಿಗೆ ಕೆಟ್ಟದಾಗಿ ಅಶ್ಲೀಲವಾಗಿ ಕಮೆಂಟ್ ಮಾಡುವಂತ. ಆ ಕಮೆಂಟ್ ನಾವೇ ನೋಡಬಹುದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಯಾರ್ರೀ ನೀವೆಲ್ಲ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಕ್ಕೆ? ಯಾರ್ದೋ ಮನೆ ಹೆಣ್ಮಕ್ಳಿಗೆ ನೀವು ಹಂಗೆಲ್ಲ ನಿಮ್ಮನೆ ಹೆಣ್ಮಕ್ಳಿಗೆ ಹಂಗೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ನೋಡಿ, ನಾವು 1 ಗಂಟೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ, ಒಂದೇ ಒಂದು ಕಾಲ್ ಆತರ ಅಶ್ಲೀಲವಾಗಿ ಕಮೆಂಟ್ ಮಾಡಿರೋ ಅಂತವ್ರು ಒಬ್ಬರೇ ಒಬ್ರು ಕಾಲ್ ಮಾಡಿಲ್ಲ. ಹೌದು, ನಾನು ದರ್ಶನ್ ಅಭಿಮಾನಿಯಾಗಿ ನಾನು ಈ ತರ ಅಶ್ಲೀಲ ಕಮೆಂಟ್ ಮಾಡೋದು ಸರಿ ಅಂತ ಹೇಳಕ್ಕೆ ಮುಖ ಇಲ್ಲ ಅವ್ರಿಗೆ. ಮುಖ ಇಲ್ಲದೆ ಇರೋರು ಮಾಡೋ ಕೆಲಸ ಇದು. ಸುಮ್ಮನೆ ಎಲ್ಲೋ ಕದ್ದು ಮುಚ್ಚಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಕೆಟ್ಟದಾಗಿ ಮೆಸೇಜ್ ಮಾಡೋದು. ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಬೇಕಾ? ದಮ್ಮಿಲ್ದಿರೋರು ಮಾಡೋ ಅಂತ ಕೆಲಸ ಇವೆಲ್ಲ. ನಿಮ್ಗೆ ಭಿನ್ನಾಭಿಪ್ರಾಯ ಇದ್ರೆ ರಮ್ಯಾ ಜೊತೆ ಅವ್ರ ಎದುರುಗಡೆ ನಿಂತ್ಕೊಂಡು ಜಗಳ ಆಡಿ, ಇಲ್ಲ ನೇರವಾಗಿ ನೀವೊಂದು ಪೋಸ್ಟ್ ಹಾಕಿ, ರಮ್ಯಾ ಅವರು ಈ ತರ ಹೇಳಿರೋದು ತಪ್ಪು ಅಥವಾ ಈ ತರ ಹೇಳಿರೋದು ಸರಿ, ನಿಮ್ಗೇನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ನಿಮ್ಮ ಅಕೌಂಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಅದು ಬಿಟ್ಬಿಟ್ಟು ಆಕೆಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಮೆಸೇಜ್ ಮಾಡುವಂತದ್ದು, ಚೀಪ್ ಆಗಿ ಆಕೆಯನ್ನ ಬೈಯೋ ಅಂತದ್ದು, ಇದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ. ಇದೊಂದು ಬಹಳ ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿದೆ. ನಟರ ಅಭಿಮಾನಿಗಳ ಹೆಸರಿನಲ್ಲಿ ಕಂಡ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡುವಂತದ್ದು. ಆಕೆ ನಟಿ ಇರ್ಲಿ, ಆಕೆ ಮತ್ತೊಬ್ಬ ಇರ್ಲಿ, ಅಥವಾ ಯಾವುದೋ ಇನ್ನೊಬ್ಬ ನಟನ ಹೆಂಡತಿ ಇರ್ಲಿ, ಇನ್ನೊಬ್ಬ ನಟನ ಕುಟುಂಬಸ್ಥರು, ಯಾಕೆ ಅವ್ರ ಮೇಲೆ ಯಾಕೆ ಹೇಳ್ತಿರ್ಬೇಕು? ಅವರೆಲ್ಲ ಏನ್ ಮಾಡಿರ್ತಾರೆ ನಿಮ್ಗೆ? ಎಂಥ ಕೆಟ್ಟ ಟ್ರೆಂಡ್ ಇದು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅನ್ನುವಂಥದ್ದು. ಖಂಡಿತವಾಗ್ಲೂ ಇದು ಸರಿ. ಆಲ್ ರೈಟ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಆಲ್ ರೈಟ್, ರಮ್ಯಾ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಕ್ ಆಗಮಿಸಿದ್ದಾರೆ. ಅದರ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಮ್ಯಾ ಆಗಮಿಸಿದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಈ ಕುರಿತಾಗಿ. ನೇರ ದೃಶ್ಯಗಳನ್ನ ನೋಡ್ತಾ ಇದ್ರ. ರಮ್ಯಾ ಅವರು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಆಯುಕ್ತರಿಗೆ ಕಂಪ್ಲೇಂಟ್